ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸಾಕ್ಟ್ ಆಗಿ ಶ್ರೀಲಂಕಾದ ಹೃದಯ ಭಾಗ ಅಂತ ಕರೀತಕ್ಕಂತ ಕ್ಯಾಂಡಿ ಅನ್ನೋ ಒಂದು ಸಿಟಿನಲ್ಲಿದ್ದೆ. ಈ ಸಿಟಿನಲ್ಲಿ ನಿಮ್ಗೆ ಏನಪ್ಪಾ ತೋರ್ಸೋಣ ಅಂತ ಅಂದ್ಬಿಟ್ಟು ಹುಡುಕಾಡ್ತಾ ಇರ್ಬೇಕಾದ್ರೆ ಲಿಸ್ಟ್ ಅಲ್ಲಿ ಸಿಕ್ಕಾಬಟ್ಟೆ ಟೂರಿಸ್ಟ್ ಪ್ಲೇಸಸ್ ಗಳು ಬಂತು. ಆದ್ರೆ ಅದೆಲ್ಲದಕ್ಕಿಂತಾನು ವಿಭಿನ್ನವಾಗಿ ತೋರ್ಸೋಣ ಅಂತ ಆದಾಗ ಇಲ್ಲಿ ನನಗೆ ಕಾಣಿಸಿದ್ದು ಟೀ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳು. ಇಲ್ಲಿ ಏನ್ ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ, ಟೀ ಬೆಳೆಯಂತ ಎಸ್ಟೇಟ್ ಗಳು ನೀವು ಹಳೆ ಬ್ಲಾಗ್ ಅಲ್ಲಿ ನೋಡಿದಿರಲ್ಲ, ಅವೆಲ್ಲವೂ ಕೂಡ ಇಲ್ಲೇ ಟೀ ಉತ್ಪಾದನೆ ಆಗಿ ಹೋಗುತ್ತೆ. ಶ್ರೀಲಂಕಾದ ಪ್ರಸಿದ್ಧವಾದ ಸೆಲಾನ್ ಟೀ ಅನ್ನೋ ಒಂದು ಟೀ ಏನಿದೆಯೋ ಅದು ಬರೀ ಶ್ರೀಲಂಕಾದಲ್ಲಿ ಅಷ್ಟೇ ಫೇಮಸ್ ಅಲ್ಲ. ಈ ಟೀ ಬೇರೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ, ಎಸ್ಪೆಷಲಿ ಇನ್ ಯುರೋಪ್. ಸೊ ಈ ಒಂದು ಪ್ರೋಸೆಸ್ ನ ತಿಳ್ಕೋಬೇಕು ಅಂತಂದ್ರೆ ಈಗ ನಾನ್ ನಿಮ್ಮನ್ನ ಈ ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಶ್ರೀಲಂಕಾದಲ್ಲಿ ಟೀ ಬೆಳೆದು ಬಂದಂತ ಇತಿಹಾಸನ ನೋಡೋದಾದ್ರೆ ಇದು ಆಲ್ಮೋಸ್ಟ್ ಬ್ರಿಟಿಷರ ಕಾಲಕ್ಕೆ ಸೇರಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷರು ಇಲ್ಲಿಗೆ ಟೀನ ಪರಿಚಯ ಮಾಡ್ತಾರೆ. ಬ್ರಿಟಿಷರು ಇಲ್ಲಿ ಮೊದಲು ಕಾಫಿ ಬೆಳೆಯನ್ನ ಬೆಳೆಯಕ್ ಶುರು ಮಾಡ್ತಾರೆ. ಆದ್ರೆ 1860ರಲ್ಲಿ ಈ ಕಾಫಿ ಗಿಡಗಳಿಗೆಲ್ಲದಕ್ಕೂ ಕೂಡ ಕಾಫಿ ರಸ್ಟ್ ಅನ್ನೋ ಒಂದು ರೋಗ ಬಂದು ಆ ಎಲ್ಲಾ ಕಾಫಿ ಬೆಳೆಗಳು ನಾಶ ಆಗೋಗುತ್ತೆ. ಆ ಸಮಯದಲ್ಲಿ ಸ್ಕಾಟ್ಲ್ಯಾಂಡ್ ನ ಪ್ಲಾಂಟರ್ ಆಗಿರ್ತಕ್ಕಂತ ಜೇಮ್ಸ್ ಟೇಲರ್ ಅನ್ನೋ ಒಬ್ಬ ಬ್ರಿಟಿಷ್ ವ್ಯಕ್ತಿ ಕ್ಯಾಂಡಿಗೆ ಬಂದು ಲೂಲೆ ಕೊಂಡೇರ ಅನ್ನೋ ಸ್ಥಳದಲ್ಲಿ 1860ರಲ್ಲಿ ಟೀ ಬೆಳೆಯನ್ನ ಪ್ರಯೋಗ ಮಾಡ್ತಾರೆ. ಅಂತಂದ್ರೆ ಈ ಕ್ಲೈಮೇಟ್ ಗೆ ಇದು ಪಕ್ಕ ವರ್ಕ್ ಆಗುತ್ತಾ ಅಂತ ಅನ್ಬಿಟ್ಟು ಪ್ರಯೋಗ ಮಾಡಿದಾಗ ಆ ಪ್ರಯೋಗದಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ ಬ್ರಿಟಿಷರು ಈ ದ್ವೀಪದ ಅಂದ್ರೆ ಶ್ರೀಲಂಕಾದ ಎತ್ತರದ ಪ್ರದೇಶಗಳನ್ನೆಲ್ಲ ಗುರುತಿಸಿ ಅಲ್ಲಿ ಟೀ ಬೆಳೆನ ಬೆಳೆಯಕ್ ಶುರು ಮಾಡ್ತಾರೆ. ಯಾವಾಗ ಈ ಟೀ ಇಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಗೊತ್ತಾಗುತ್ತೋ ಆ ತಕ್ಷಣ ಬ್ರಿಟಿಷರು ತಂತ್ರಜ್ಞಾನನ ಜಾಸ್ತಿ ಮಾಡಿ ರೈಲು ಮಾರ್ಗ, ರಸ್ತೆ ಮಾರ್ಗಗಳನ್ನೆಲ್ಲ ಇಂಪ್ರೂವ್ ಮಾಡ್ತಾರೆ. ಇದರಿಂದ ಈ ಒಂದು ಉದ್ಯಮಕ್ಕೆ ಅಂದ್ರೆ ಟೀ ಉದ್ಯಮಕ್ಕೆ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಸಪೋರ್ಟ್ ಸಿಕ್ದಂಗಾಗುತ್ತೆ. ಕ್ಯಾಂಡಿ, ನುವರೆಲಿಯಾ, ನಾನುವೋವಾ ಈ ಪ್ರದೇಶದ ಸುತ್ತಮುತ್ತ ಎಲ್ಲ ಭಾಗಗಳಲ್ಲೂ ಕೂಡ ಜನ ಟೀ ಬೆಳೆಯಕ್ ಶುರು ಮಾಡ್ತಾರೆ. ಯುರೋಪ್ ಕಂಟ್ರಿಗೆ ರಫ್ತು ಮಾಡಂತ ಪ್ರಯತ್ನನ ಮಾಡ್ತಾರೆ. ಇವತ್ತಿಗೂ ಕೂಡ ಶ್ರೀಲಂಕಾದ ಸೆಲಾನ್ ಟೀ ಅಂತ ನಾವೇನ್ ಕರಿತೀವೋ ಅದು ಪ್ರಪಂಚದ ಅತ್ಯುತ್ತಮವಾದ ಗುಣಮಟ್ಟ ಹೊಂದಿರತಕ್ಕಂತ ಟೀ ಅಂತ ಹೆಸರುವಾಸಿಯಾಗಿದೆ. ಹಾಗಾಗಿ ಕ್ಯಾಂಡಿ ನಗರನ ಶ್ರೀಲಂಕಾದಲ್ಲಿ ಟೀ ಉದ್ಯಮ ಬೆಳೆಯೋಕೆ ಒಂದು ಹೃದಯ ಭಾಗ ಅಥವಾ ಒಂದು ಉಗಮ ಸ್ಥಾನ ಅಂತಾನೂ ಕೂಡ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಇವಾಗ ಈ ಟೀನ ಒಂದು ಕಡೆ ಬೆಳೆಯುವಂತ ಎಸ್ಟೇಟ್ ಗಳನ್ನ ನಾವೆಲ್ಲಾ ಕಡೆ ನೋಡ್ಕೊಂಡ್ ಬಂದಿದೀವಿ. ಆದ್ರೆ ಈ ಎಲೆಗಳಿಂದ ಟೀನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನ ಹೆಂಗ್ ಪ್ಯಾಕ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನ ನಾನಿವಾಗ ಶ್ರೀಲಂಕಾದಲ್ಲಿ ಇರ್ತಕ್ಕಂತ ಇಲ್ಲಿಯ ಒಂದು ಟೀ ಫ್ಯಾಕ್ಟರಿಗೆ ಹೋಗ್ಬಿಟ್ಟು ಕಂಪ್ಲೀಟ್ ಆದಂತ ಮಾಹಿತಿನ ನಿಮಗ್ ಕೊಡೋಂತ ಪ್ರಯತ್ನ ಮಾಡ್ತೀನಿ. ಈಗ ಆ ಟೀ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗಕ್ಕೆ ನಮ್ ಜೊತೆ ಯಾರಿದ್ದಾರೆ ಅಂತಂದ್ರೆ ನಿರೂಶ್ ಬ್ರೋ ಇದಾರೆ. ನಿರೂಶ್ ಬ್ರೋ ನಮಸ್ಕಾರ. Nirush was the host. You take me the place where tea was manufacturing, right? And I am Sumit. Sumit, yeah, and you are in charge of this property. ಓಕೆ, ಸೊ ಈಗ ನೋಡಿ ನಾನು ಇದ್ದಂಥ ಹಾಸ್ಟೆಲ್ ಇದು ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಈ ಜಾಗದಿಂದನೇ ನಾವು ಹೋಗ್ತಾ ಇರೋದು. ನಿನ್ನೆ ಬಂದಾಗ ನಿಮಗೆ ಇಲ್ಲಿದ್ದಂಥ ಪ್ರಾಪರ್ಟಿನ ಕ್ಲೀನಾಗಿ ತೋರ್ಸಕ್ಕಾಗಿರ್ಲಿಲ್ಲ ನಿಮಗೆ, ಬಟ್ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಣ ಅಂತ. ಆ್ಯಂಡ್ ಜೊತೆಗೆ ಇವ್ರ ನಂಬರ್ನ ಮತ್ತೆ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಅವರು ನೋಡಿ ಅವ್ರ ಫ್ರೆಂಡ್ ಮನೆಯಿಂದ ಹೆಲ್ಮೆಟ್ ತಗೋಬತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇನ್ ಶ್ರೀಲಂಕಾ ಹೆಲ್ಮೆಟ್ ರೂಲ್ಸ್ ಸ್ಟ್ರಿಕ್ಟ್. Nirush bro, if we don't have helmet and we ride, what happens here? How much fine they... Policeman's punished to me. Oh. Yeah, that's the thing. How much they will find? Helmet is 1,000 rupees. 1,000. Yeah, 1,000. But two helmet is compulsory here. Yeah. That's the thing. ಬಟ್ ಇನ್ನೂ ಒಂದೇನು ಅಂತಂದ್ರೆ ಹೆಲ್ಮೆಟ್ಗೆ ನಿಮ್ಗೆ ದಂಡ ಕಟ್ಟೋದು ದೊಡ್ಡ ಮ್ಯಾಟ್ರ್ ಆಗಲ್ವಂತೆ. ಒಂದ್ಸಲ ಗಾಡಿ ಹಿಡ್ಕೊಂಡ್ಮೇಲೆ ಅಲ್ಲಿಂದ ಎಲ್ಲಿ ಗೊತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲೊಂದು ಚಲನ್ ಬರ್ಸ್ಕೊಂಡು ಅದನ್ನ ಮತ್ತೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಫೈನ್ ಕಟ್ಟಿ ಮತ್ತೆ ತಗೊಬಂದು ಆ ಚಲನ್ನ ಪೊಲೀಸ್ ಆಫೀಸಿಗೆ ಕೊಟ್ರೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಟ್ರೆ ಮಾತ್ರ ಗಾಡಿ ವಾಪಸ್ ಕೊಡ್ತಾರಂತೆ. ಇದು ಆಲ್ಮೋಸ್ಟ್ ಒಂದು ದಿನ ಟೈಮ್ ತಗೊಳುತ್ತಂತೆ. ಅದಕ್ಕೆ ಜನ ಇಲ್ಲಿ ಯಾರು ರಿಸ್ಕ್ ತಗೊಳ್ಳಲ್ಲ. ಯಾವುದೇ ಹಳ್ಳಿ ಮೂಲೆಯಲ್ಲಿ ಇದ್ರು ಹೆಲ್ಮೆಟ್ ಹಾಕೋತಾರೆ. ಎಸ್, ದಟ್ಸ್ ಗುಡ್ ಬ್ರೋ. ಇನ್ನೊಂದು ಜಾಗ ಕರ್ಕೊಂಡ್ಬಂದ್ರು. ಸೊ ಅದು ಯಾವುದು ಅಂತಂದ್ರೆ, ಸೊ ಇದು ಕ್ಯಾಂಡಿನಲ್ಲಿ ಮಾಡಿರ್ತಕ್ಕಂಥ ಫಸ್ಟ್ ಸ್ವಿಂಗಿಂಗ್ ಬ್ರಿಡ್ಜ್ ಇದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತನೋ ಹೇಳ್ಬೋದು. ಆ್ಯಂಡ್ ಇನ್ ವಿಚ್ ಇಯರ್ ದೇ ಮೇಡ್, ಯು ನೋ, ಇನ್ ವಿಚ್ ಇಯರ್ ದೇ ಬಿಲ್ಟ್ ದಿಸ್? 1839. 1839ರಲ್ಲಿ ಕಟ್ಟಿರ್ತಕ್ಕಂಥ ಈ ಸ್ವಿಂಗಿಂಗ್ ಬ್ರಿಡ್ಜ್ ನ ನೋಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಮೇಲ್ಗಡೆ ನೋಡಿ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ. ಓಕೆ, ಗುಡ್, ರೈಟ್. But no vehicles allowed here. Only for the tourism. No. Before we don't have this bridge. We make a new one. Okay. And this one is
the before, across the road. ಓಕೆ, ನೋಡ್ರಿ ಏನು ಚೆನ್ನಾಗಿದೆ ಅಂತ. ನಡ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಸ್ವಿಂಗ್ ಆಗುತ್ತೆ. ನಾನು ಇದನ್ನು ನೇಪಾಳದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ, ಬಟ್ ಆ ಥರ ಇಲ್ಲೂ ಮಾಡಿಟ್ಟಿದ್ದಾರೆ ನೋಡಿ. ಕುಣಿತೈತೆ ಅದು, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಆ್ಯಂಡ್ ವಿಚ್ ರಿವರ್ ಈಸ್ ದಿಸ್, ನೀರಜ್? This is the longest river in Sri Lanka. ಲಾಂಗೆಸ್ಟ್ ರಿವರ್ ಇನ್ ಶ್ರೀಲಂಕಾ. We call it Mahavali Sand River. ಮಹಾವಳಿ ಸ್ಯಾಂಡ್ ರಿವರ್. They start Adams Peak and Trincomalee, north side. ಓಕೆ, ಸೊ ಇದು ಆಡಮ್ಸ್ ಪೀಕಲ್ಲಿ ಶುರುವಾಗಿ ಅಲ್ಲಿಂದ ಟ್ರಿಂಕೋಮಲೆವರೆಗೂ ಹೋಗುತ್ತೆ. ಆ್ಯಂಡ್ ಶ್ರೀಲಂಕಾದ ಒನ್ ಆಫ್ ದ ಲಾರ್ಜೆಸ್ಟ್ ಅಂದರೆ ಲೆಂತಿಯೆಸ್ಟ್ ನದಿ ಅಂತ ಇದು ನೋಡಿ. ಇವಾಗ ನೋಡಿ ಹೊಸದಾಗಿ ದೊಡ್ಡ ಬ್ರಿಡ್ಜ್ನ ಕಟ್ಟಿದ್ದಾರೆ. ಅದು ತುಂಬ ವಿಶಾಲವಾಗಿ ಸಖತ್ತಾಗಿದೆ ಜನಗಳು ಓಡಾಡೋಕ್ಕೆ. ಒಂದು 10 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದ ಮೇಲೆ ನಾವಿವಾಗಿದ್ದೀವಿ ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಥವಾ ಫ್ಯಾಕ್ಟ್ರಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮೇಯ್ನ್ ಆಗಿ ಸಲಾನ್ ಟೀನೇ ಇವರು ಮಾರೋದು. ಸೊ ಈ ಫ್ಯಾಕ್ಟ್ರಿ ಹೆಸರು ಬಂದ್ಬಿಟ್ಟು ಪಿಲಿ ಮತಲವಾ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನೆ ಫ್ಯಾಕ್ಟ್ರಿ. ಸೊ ಇವಾಗ ನಮ್ಮನ್ನ ನಿರೋಶ್ ಅವರು ಪಿಲಿ ಮತಲವಾಗೆ ಕರ್ಕೊಂಡ್ ಬಂದಿದ್ದಾರೆ. ಯಾ, ದಿಸ್ ಇಸ್ ಯುವರ್ ಹೋಮ್ ಟೌನ್? Oh, then My village. yeah, it's great, right? And your village was very beautiful. Yeah, thank you so much. Okay, we can enter? Yeah, we enter. We can shoot? Yeah, sure. Yeah, sure. So ಈಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಉಂಗ ಪೇರು? என் பேரு கியாஸ். ಕಿಯಾಸ್. ಓಕೆ, ಕಿಯಾಸ್ ಸರ್ ಇವಾಗ ನಮ್ಮನ್ನ ಟೀ ಫ್ಯಾಕ್ಟ್ರಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಕೈಯಲ್ಲೇ ಟೀ ಎಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಟೀ ಎಲೆದಾನ ಸರ್? ಇದು ಟೀ ಎಲೆದಾನ? டீ நெக்ஸ்ட் வந்து. ಹಾಂ, ಓಕೆ. ಎಸ್, ಲಿಫ್ಟಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಇವಾಗ. ಓಕೆ, ಎಂಟ್ರಿ ಆದ್ವಿ ನಾವು. ஓகே, இதுல வந்து என்ன சொல்ற விஷயம்னு சொன்னா, ஸ்ரீலங்கால 2 விதமான பிளான்டேஷன் இருக்கு. ஒன்னு வந்து இதுக்கு சயின்டிஃபிக்கலா ஒரு பேர் இருக்கு, கெமேலியா அசேமிகான்னு சொல்லுவாங்க. இந்த பிளான்ட் வந்து பிளாக் டீக்கு சம்பந்தப்பட்ட பிளான்ட். இதுல ஒவ்வொரு தனித்தனியான ஒவ்வொரு கொழுந்துக்கும் தனித்தனியான டேஸ்ட் இருக்கு. அதாவது ஸ்ட்ராங் லைட்னு சொல்லி போற ப்ராசஸ். இது சாதாரணமா நம்ம மெஷின்ல செய்யற ப்ராசஸ் ஆக்சிடைஸ் அண்ட் ஃபெர்மெண்டேஷன். அதாவது உயர்தரமான ஃபெர்மெண்டேஷன் ஆக்சிடைஸ்னு சொல்லுவாங்க. டீல குவாலிட்டி ரொம்ப அதிகமா இருக்கும். அதே நேரம் இதுல 5 விதமான பிளாக் டீஸ் வந்து நம்ம கிட்டத்தட்ட டைம் எடுத்து 5 வீக்ஸ்க்கு செய்வோம். சாதாரணமா எக்ஸ்போர்ட்டுக்கு போறது எங்களோட ப்ரொடக்ஷன்ஸ் நாங்க லோக்கல் மார்க்கெட்டுக்கெல்லாம் விற்க மாட்டோம். இதுல சாதாரணமா 5 பிளாக் டீஸ் இந்த பிளான்ட்ல வருது. ஓகே, இதே பிளான்ட் நாங்க எடுக்கிறோம் கிரீன் டீக்கு. இந்த கிரீன் டீ சொல்றது வந்து ஒரு ஹெர்பல் டீ. அது வந்து ரொம்ப பேர் நினைக்கிறாங்க லூஸ் வெயிட். கிரீன் டீ லூஸ் வெயிட் கிடையாது. கிரீன் டீ வந்து சாதாரணமா ஒரு டெடாக்ஸ், டைஜஸ்டிங். ஓகே, அது மட்டும் தான் அதோட பெனிஃபிட்ஸ். இது வந்து ஒயிட் கோல்டு. இந்த ஒயிட் அண்ட் கோல்டன் டீ சொல்லும் போது சாதாரணமா இது வந்து ஒரு எக்ஸ்பென்சிவான ஒரு டீ. இது வந்து எந்த வெளிநாட்டுல வெளியே எங்கேயுமே கிடைக்காது. அதாவது ஸ்ரீலங்கால மட்டும்தான் இந்த பிளான்டேஷன் இருக்கு. இது நம்ம ஒரு மந்த்துக்கு 5000 கிலோ தான் நம்மளோட பெனிஃபிட்ஸ் இருக்கு. ஏன்னா அவ்வளோ எக்ஸ்பென்சிவ் இந்த டீ, ரொம்ப ரேயா. நம்ம சாதாரணமா இது எக்ஸ்போர்ட் பண்றது கிடையாது. இது டோட்டலா வந்து ஹெல்த் பெனிஃபிட்ஸ், லூஸ் வெயிட், டயபெட்டிக், கொலஸ்ட்ரால், இந்த மாதிரி டீப்பான டிசீஸுக்கு ஒரு பெனிஃபிட்ஸான ஒரு டீ. இது சக்கரை இல்லாம குடிக்கிற டீ. ஒரு கிலோக்கு எவ்வளவு வரும் சார் அது? ஒரு கிலோல ரொம்ப ஜாஸ்தி, 50 கிராமே ஒரு 17,000 rupees வருது. ஆமா. சோ மொத்த ப்ராசஸ் பார்ப்போம். ಓಕೆ, ಎಸ್. ಸೊ ಇವಾಗ ಇವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ. ಸೊ ಅವರು ತಮಿಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. இது வந்து black tea. Yes, sir. black tea வந்து சாதாரணமா பறிச்சு இதுல போட்டு ட்ரை பண்ணுவோம். வாட்டம் போட்டு 10 ஹவருக்கு நம்ம நார்மலா வெச்சிடுவோம். நார்மலா வெச்சு 10 ஹவர்ஸ்க்கு நம்ம வாட்டத்தை போட்டு அரோமேட்டிக் வாசனையோட மேஷினுக்கு போய் அரைக்கிறது. இதுல 10 ஹவருக்கு அப்புறமா இந்த மாய்ஸ்சரை 50% குறைச்சிடும். 50% இது மாய்ஸ்சர் ரிடியூஸ் ஆகிடும். அப்புறமா அது மெஷினுக்கு போய் ಸ್ಕ್ರಾಚ್ ஆகும். ಓಕೆ, ಸೊ ಇಲ್ಲಿ 50% ಇದರ ಮಾಯ್ಚರೈಸೇಷನ್ನ ಅಂದರೆ ಒದ್ದೆ ಅಂಶನ ಅದನ್ನು ಡ್ರೈ ಮಾಡಿ ಏನು ಮಾಡ್ತಾರೆ, ನೆಕ್ಸ್ಟು ಆರೋಮ ಅಂತಂದರೆ ಘಮ ಅನ್ನೋ ಥರ ಒಂದು ಇದನ್ನು ಹಾಕಿ ಅಲ್ಲಿಂದ ಡ್ರೈ ಮಿಕ್ಸಿಗೆ ಕಳಿಸ್ಕೊಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತ ಇವ್ರು ಇವಾಗ ನಮಗೆ ತೋರಿಸ್ತಾರೆ. ಬನ್ನಿ. ಸೊ ಇವರೆಲ್ಲ ನೋಡೋಕ್ಕೆ ಅಂತ ಬಂದಿರೋದು. போட்டு நம்ம கொழுந்து அரைக்கிறது. இத போட்டு நம்ம அரைச்சிடுவோம். அப்போ அங்க மேல இருந்து வருது கொழுந்து இதுக்கு வரும். இதுல போட்டு நாங்க ஸ்டார்ட் பண்ணும்போது லீவ்ஸ் எல்லாம் அரைப்பட்டு வரும். அந்த அரைக்கும் போது இந்த வாசனை கொஞ்சம் ஸ்பாட்டி, கொஞ்சம் கிரியேட், அதாவது இம்ப்ரூவ்மெண்டா இருக்கும். இதுல அரைச்சி நம்ம இதுல போட்டு சலிக்கிறது.
ஓகே. இந்த மெஷின்ல போட்டு நம்ம 7 விதமான சல்லடை இருக்கு. இந்த சல்லடையில சலிச்சு கீழே சின்ன துண்டா விழும். ஓகே ஓகே. இந்த மாதிரி சின்ன துண்டா விழும் போது இந்த சின்ன துண்டை நம்ம செப்பரேட் பண்ணி திரும்ப பெரிய துண்டை அதுல போட்டு திரும்ப அரைப்போம். இது மாதிரி 4 தடவை நம்ம அரைக்கணும். 4 தடவை அரைச்சு 4 தடவை சலிச்சு எடுக்க போட்டு சின்ன துண்டா பெரிய துண்டா வரும். அதுக்கு பிறகு நம்ம கொஞ்சம் நேச்சுரல் ஹியூமிடிட்டியில வைக்கிறது. ஓகே. ஒரு 5 ஹவர்ஸ்க்கு நம்ம ஹியூமிடிட்டி பண்ணுவோம். ஹியூமிடிட்டி சொன்னா ஆக்சிடைஸ் பண்ணதுக்கு அப்புறம் அந்த மொத்த கொழுந்து பிரவுன் கலரா மாறிடும். ஓகே. மொத்த மாய்ஸ்சரும் இதுல போயிடும். இது வந்து அடுப்பு. இது அதாவது ட்ரையர் மெஷின். இந்த ட்ரையர்ல போட்டு மொத்த ஈரத்தன்மையும் குறைச்சிடும். குறைச்சிட்டு இதுல வர ஃபைபர்ஸ் எல்லாம் நாங்க கழிவா எடுப்போம். இதற்கு அந்த கழிவு ஃபைபர்ஸ் ஆன கழிவு. ஓ, இதெல்லாம் வேஸ்ட். இதெல்லாம் வேஸ்ட். இது நம்ம உரத்துக்கு போட்டுருவோம். ಓಕೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ನೋಡಿ ಟೀ, ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೀ. அதாவது க்ளீன் பண்ணும்போது இந்த ஃபைபர்ஸ் இல்லையா, இது அப்படியே செப்பரேட்டா அந்த மாதிரி எடுத்து நம்ம கலெக்ட் பண்ணி வச்சிருக்கோம். மிஞ்சி வாரது வந்து தேயிலை இருக்குங்க. இந்த தேயிலை தூளோட சேர்த்து பெரிய ஃபைபர்ஸ் வரும். இதை நம்ம ஒரு 5 தடவை நம்ம ரோலிங்க்கு போட்டு எடுக்கும்போது கருப்பா டீ மாத்திரம் வந்துடும். ಎಲ್ಲ ಫೈಬರ್ಸ್ ಸೆಪರೇಟ್ ಆಗುತ್ತೆ. ಓಕೆ. ಸೊ ನೋಡಿ ಈ ತರ ಬರುತ್ತೆ. ಇದು ಮறுபடியும் ಇದ ಒಂದು ಮறுபடியும் ರೋಲ್ பண்ணுவாங்க 5 ಟೈಮ್ಸ್. ಓಕೆ. 5 ಟೈಮ್ಸ್ ಇದನ್ನ ಫೈಬರ್ ತರ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ. இதுல போட்டு இதை நம்ம சலிக்கும் போது அங்க இருந்து வார தேயிலை அப்படி இதுல கொட்டிட்டோம்னு சொன்னா மிச்சம் மீதி இருக்கிற அந்த ಫೈಬರ್ಸ್ இதால ಕ್ಲೀನ್ பண்ணுவோம். ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫೈಬರ್ಸ್ಗಳಿದೆಯಲ್ಲ, ಆ ಫೈಬರ್ಸ್ಗಳೇನಾಗುತ್ತೆ ಈ ಮಿಷಿನ್ಗೆ ಹಾಕಿ ನೋಡಿ ಜರಡಿ ಆಡ್ತಾ ಇದ್ದಾರೆ ನೋಡಿ. ಅದೆಲ್ಲ ಜರಡಿ இதுல ஃபைபர்ஸா க்ளீன் பண்ணுவோம். ஓ, இந்த ஃபைபர்ஸ் எல்லாம் க்ளீன் பண்ணி Black டீ அதுல வரும். ஓகே. இப்போ இது வந்து டீ ஆயிருச்சு இல்ல. ஓகே. இந்த டீ 4 தடவை சலிச்சதுக்கு அப்புறம் எல்லா ஃபைபர்ஸும் போய் Black டீ ஆயிரும். ஓகே. இந்த Black டீ இருக்கு இல்லையா, இந்த ஸ்டேஜுக்கு ஒரு ஃபைபர்ஸ் இல்லாம வந்துரும் அதுல சரிச்செடுக்கும் போது. இன்னைக்கு சூப்பர் மார்க்கெட்ஸ்ல மாதிரி பிரைவேட் டீ பேக்ஸ்ல இதுதான் டஸ்டா போகுது. அந்த டஸ்ட் என்னன்னா நீங்க பாத்தீங்க, அந்த ரபிஷ் இருக்கு, அந்த பவுடரா போகுது. ஓ, இது வந்து குவாலிட்டி இல்ல. ஆக்சுவலா டீயே இல்ல, இது டீயே இல்ல, வெறும் வேஸ்ட் ஃபைபர்ஸ். ஓ, இத வந்து மார்க்கெட்ல இதையும் விக்கிறாங்க. அப்படின்னா நம்ம லோக்கல் மார்க்கெட்ல என்ன பாக்குறோமோ நமக்கு அதை தான் கிடைக்குது. இந்த உண்மையான டீ வந்து கிடைக்கிறதே இல்ல. ஓகே. நாம என்ன பண்ணுவோம், பிரைஸ் ரேட்டிங் பார்த்து அதை வாங்கிப்போம். ஆனா நம்ம டீயே குடிக்கல, நாம குடிச்சது வெறும் நாறு தான். இதுல வந்து அங்க இருந்து அந்த இதெல்லாம் கிளியர் பண்ணதுக்கு அப்புறமா இதுல நம்ம டீல குவாலிட்டிஸ் கிரேட் பண்றது. ஓகே. இந்த குவாலிட்டி எப்படி கிரேட்னு சொன்னா, இந்த டீயுமே ரொம்ப பாரமா இருக்கிறது தான் குவாலிட்டி நம்பர் 1. ஓ, பாரமே இல்லாத டீ வந்து குவாலிட்டி கிடையாது. ஆமா, இதுதான் சூப்பர் மார்க்கெட் பாரம் இல்லாத குவாலிட்டிஸ்க்கு அந்த ஃபைபர்ஸ் போடுறாங்க. ஓகே 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 ஓகே. அந்த ஃபைபர்ஸ் போட்டு அப்படியே என்ன செய்வாங்கன்னு சொன்னா, டீட குவான்டிட்டியை கூட்டுவாங்கன்னு தவிர குவாலிட்டி குறைஞ்சு போகுது. அதான் இன்னைக்கு நாட்டில் செய்யறது. ஓகே. அது என்ன, நம்மளுக்கு பிடிக்கும் போது அந்த பாக்கெட் பாரமா ஃபீல் ஆகுதுன்னா நாம ஓ பாரமா இருக்குன்னு நினைப்போம். ஆனா அது குவாலிட்டி இல்ல, லைட் வெயிட்டா இருக்கணும். ஓகே. இங்கெல்லாம் வந்தா சேம் இதே தானே. குவாலிட்டி செப்பரேட் ஆகுது. பிரவுனா வாரது தான் குவாலிட்டி குறைஞ்சது. ரொம்ப பிளாக்கா வாரது பாரம் கூடினது, கொழுந்து கூடினது. அதான் ಕ್ವಾಲಿಟಿ ನಂಬರ್ 1 ವಾರದು. ಸೊ ಈ ತರ ಮಾಡಿ ಸಬ್ಸೆಪರೇಟ್ ಮಾಡಿ ಟೀನ ತೆಗಿತಾರೆ ಈ ಕಡೆಗೆ. ಇಷ್ಟೊತ್ತು ಇವ್ರು ನಮ್ಗೆ ತಮಿಳು ಭಾಷೆನಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಅದನ್ನ ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ. ಟೀ ಗಿಡದಿಂದ ಮೊದಲಿಗೆ 2 ಎಲೆಗಳು ಮತ್ತು ಒಂದೇ ಒಂದು ಮೊಗ್ಗನ್ನ ಮಾತ್ರ ಒಂದು ಟೀ ಗಿಡದಿಂದ ಕಿತ್ಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಮಹಿಳಾ ಕಾರ್ಮಿಕರು ಬೆಳಗ್ಗೆ ಈ ಟೀ ಎಸ್ಟೇಟ್ ಗಳಲ್ಲಿ ಹೋಗಿ ಅವರು ಕೈಯಾರ ಕಿತ್ರೆ ಮಾತ್ರ ಇದರ ಕ್ವಾಲಿಟಿನ ಮೇಂಟೈನ್ ಮಾಡಕ್ ಆಗತ್ತಂತೆ. ಕಿತ್ತು ತಂದ ಎಲೆಗಳನ್ನ ಒಣಗಿಸುವಂತ ಹಂತ. ಹೊಸದಾಗಿ ಕಿತ್ಕೊಂಡ ಎಲೆಗಳನ್ನ ದೊಡ್ಡ ಜಾಲಿ ಅಥವಾ ಟ್ರೇಗಳಲ್ಲಿ ಹಾಸಿ 12ರಿಂದ 18 ಗಂಟೆಗಳ ಕಾಲ ಹವಾ ಬಿಡ್ತಾರೆ. ಇದರಿಂದ ಎಲೆಗಳಲ್ಲಿರ್ತಕ್ಕಂಥ ತೇವಾಂಶ 70% ಇಂದ 50% ಗೆ ಇಳಿಯುತ್ತೆ. ಈ ಹಂತದಲ್ಲಿ ಎಲೆ ಮೃದುವಾಗಿ ಮುಡುಗಟ್ಟಕ್ಕೆ ಸಾಧ್ಯವಾಗುತ್ತೆ. ಮೂರನೇ ವಿಧಾನ ಮುಡುಗಟ್ಟುವ ವಿಧಾನ, ಅಂದ್ರೆ ರೋಲಿಂಗ್ ಮಾಡೋದು ಹೇಗೆ ಅಂತ. ಒಣಗಿದ ಎಲೆಗಳನ್ನ ಮೆಕ್ಯಾನಿಕ್ ರೋಲಿಂಗ್ ಯಂತ್ರಗಳಲ್ಲಿ ಮಡಿಸ್ತಾರೆ. ಇದ್ರ ಉದ್ದೇಶ ಏನು ಅಂತಂದ್ರೆ ಎಲೆ ಒಳಗಿರ ರಸ ಹೊರಬಂದು ಫರ್ಮೆಂಟೈಸೇಷನ್ ಗೆ ಸಿದ್ಧವಾಗ್ಲಿ ಅಂತ.
ಅಂತ. ಈ ಪ್ರಕ್ರಿಯೆಯಿಂದ ಎಲೆಗಳು ಸಣ್ಣ ಸಣ್ಣ ತುಂಡುಗಳಾಗಿ ಪರಿವರ್ತನೆ ಆಗುತ್ತೆ. ನಾಲ್ಕನೇ ವಿಧಾನ ಯಾವುದು ಅಂದ್ರೆ ಫರ್ಮೆಂಟೇಶನ್ ಅಥವಾ ಆಕ್ಸಿಡೇಷನ್. ಈ ಮಡಿಚಿದ ಎಲೆಗಳನ್ನ 2-3 ಗಂಟೆಗಳ ಕಾಲ ತೇವವಾದ ವಾತಾವರಣದಲ್ಲಿ ಹಾಸಿಬಿಡ್ತಾರೆ. ಈ ವೇಳೆ ಎಲೆಗಳ ಬಣ್ಣ ಹಸಿರು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಚಹಾದ ಸುಗಂಧ, ರುಚಿ, ಬಣ್ಣ ಈ ಹಂತದಲ್ಲೇ ರೂಪುಗೊಳ್ಳುತ್ತೆ. 5ನೇದಾಗಿ ಇದನ್ನ ಒಣಗಿಸಂತ ವಿಧಾನ, ಡ್ರೈಯಿಂಗ್ ಅಥವಾ ಫೈರಿಂಗ್ ಅಂತಾನೂ ಕೂಡ ಕರೀತಾರೆ. ಫರ್ಮೆಂಟ್ ಆದಂತ ಎಲೆಗಳನ್ನ 110 ರಿಂದ 120 ಡಿಗ್ರಿ ತಾಪಮಾನದಲ್ಲಿ ಬಿಸಿ ಗಾಳಿನಲ್ಲಿ ಒಣಗಿಸ್ತಾರೆ. ಇದರಿಂದ ಎಲೆಗಳಲ್ಲಿರ್ತಕ್ಕಂಥ ತೇವಾಂಶ 3% ಕಮ್ಮಿ ಆಗತ್ತೆ. ಈಗ ಈ ಎಲೆಗಳನ್ನ ಬ್ಲಾಕ್ ಟೀ ಅಂತ ಕರೀತಾರೆ. ಈ ಹಂತದ ನಂತರ ಟೀನ ಸೆಲ್ಫ್ ಲೈಫ್ ಹೆಚ್ಚುತ್ತೆ ಮತ್ತು ಅದರ ಸುವಾಸನೆ ಕೂಡ ಶಾಶ್ವತವಾಗುತ್ತೆ. ಇನ್ನು 6ನೇ ವಿಧಾನ ವಿಂಗಡಣೆ ಮತ್ತು ಗ್ರೇಡಿಂಗ್. ಒಣಗಿದ ಚಹಾವನ್ನ ವಿವಿಧ ಸೀವ್ ಯಂತ್ರಗಳಲ್ಲಿ ಫಿಲ್ಟರ್ ಮಾಡಿ ಕಣದ ಗಾತ್ರದ ಆಧಾರದ ಮೇಲೆ ವಿಂಗಡಿಸಲಾಗುತ್ತೆ. ಉದಾಹರಣೆಗೆ BOP ಬ್ರೋಕನ್ ಆರೆಂಜ್ ಪೆಕೋ ಮಧ್ಯಮ ಕಣದ ಟೀ ಅಂತ ಕರೀತಾರೆ. 2ನೇದು ಡಸ್ಟ್ ಸಣ್ಣ ಕಣದ ಟೀ. ಹೋಟೆಲ್ಗಳಿಗೆ ಟೀ ಮಾರಕ್ಕೆ ಈ ಡಸ್ಟ್ ನೇ ಬಳಸ್ತಾರೆ. 3ನೇದು ಲೀಫ್ ಗ್ರೇಡ್ ಅಂದ್ರೆ ದಪ್ಪ ಎಲೆಗಳ ಟೀ ಅಂತ ಕರೀತಾರೆ. ಪ್ರತಿ ಗ್ರೇಡ್ ನ ಚಹಾ ವಿಭಿನ್ನ ಮಾರುಕಟ್ಟೆ ಮತ್ತು ರುಚಿ ಶ್ರೇಣಿಯನ್ನ ಹೊಂದಿರುತ್ತೆ. ಗ್ರೇಡಿಂಗ್ ಬಳಿಕ ಟೀ ಬಣವೆಗಳು ಅಥವಾ ಟೀ ಚೆಸ್ಟ್ ಗಳನ್ನ ಬ್ಯಾಗ್ ಗಳಲ್ಲಿ ಪ್ಯಾಕ್ ಮಾಡಿ ಕೊಲಂಬೋ ಟೀ ಹರಾಜು ಮಾರುಕಟ್ಟೆಗೆ ಇಲ್ಲಿಂದ ಕಳಿಸ್ಕೊಡ್ತಾರೆ. ಅಲ್ಲಿ ವಿಶ್ವದ ವಿವಿಧ ದೇಶಗಳು ಅಂದ್ರೆ ಭಾರತ, ಯುರೋಪು, ಜಪಾನು ಮುಂತಾದ ದೇಶಗಳು ಖರೀದಿ ಮಾಡುತ್ತವೆ. ಈ ಹಂತದಲ್ಲೇ ಸೆಲಾನ್ ಟೀ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಲಂಕಾದ ಚಹಾ ವಿಶ್ವದ ಎಲ್ಲೆಡೆ ರಫ್ತು ಆಗುತ್ತೆ. ಇದಿಷ್ಟು ಪ್ರೋಸೆಸ್ ಶ್ರೀಲಂಕಾದಲ್ಲಿರ್ತಕ್ಕಂಥ ಸಿಲಾನ್ ಟೀ ಅನ್ನೋದು ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ನೋಡಿ, ಇಲ್ಲಿಗೆ ಬಂದಿದ ತಕ್ಷಣ ಫಸ್ಟ್ ಅವ್ರು ಮಾಡಿದ್ದೇನು ಅಂತಂದ್ರೆ ನಮ್ಗೆ ಟೀನ ಕೊಟ್ರು. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ವೆರೈಟಿ ಆಫ್ ಟೀನ ನಮಗ್ ತೋರಿಸ್ತಾರೆ. ನೋಡಿ, ಶ್ರೀಲಂಕಾದ ಅಲ್ಟಿಮೇಟ್ ಟೀಗಳೆಲ್ಲ ಬಂತು. ಮೇಡಮ್ ಇಡಿ. ಓಕೆ. These are the all teas. Okay. This is white tea, this is golden tea, and this is green tea. Okay. And this all black teas, light to strong. This Okay. is OP, orange peco, Okay. black tea, lighter taste. Peco, black tea, medium light taste. This is FBOP, we call royal tea, medium strong, flowery broken orange peco. This is BOP, broken orange peco, strong, better with milk sugar. This is BOPF, English breakfast tea, broken orange peco, fanning, strongest. Okay. These two better with milk sugar. And with milk and sugar. with milk with sugar, sir. Okay, okay. White tea, gold tea, normally we don't add milk, no sugar. Okay. These two totally decaffeinated. The special thing, white tea and gold tea, we don't export. You can find only in Sri Lanka. Only in Sri Lanka. Yes, reusable tea. Okay. The same but we can reuse 3 to 4 times. This pinch, when we finish, Okay. again we can put water. Can Okay. drink. The pinch is the tea, right? Yes, the bud. This Oh, one's the a bud, different not like a plant. powder, not like No, powder. no. It's different from black tea. White tea different plant, golden tea different Plant, okay. Both we take only the bud, the tip, and only sun dry, no machine, no fermentation. Okay. Okay. Then this bud contains rich vitamin, tannins, natural glucose, grow antioxidant in our body. Okay. It's very healthy, healthy-wise best. And which is the costlier in these products? White tea and golden tea, sir. Normally, than white tea, gold tea little expensive because gold tea you can find only in Kandy, only in this area. Okay. Yeah. It's not available in anywhere? No. Only in Kandy. Yes. ಸೊ ನೋಡಿ, ಇದಿಷ್ಟು ವೆರೈಟಿ ಆಫ್ ಟೀನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರಲ್ಲಿ ಕ್ಯಾನ್ ಐ ಟೇಸ್ಟ್ ಒನ್ ಆಫ್ ದ ಟೀ? Yes, sir. First you can taste the white tea, Okay. then the golden tea, Okay. then the green tea, then the black teas. ಓಕೆ. Lightest to strong. You can taste from the spoon. ಓಕೆ. ಸೊ ನೋಡೋಣ, ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ ಯಾವುದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದೇನಕ್ಕೆ ಅಂತಂದರೆ ಇವ್ರಿಗೆ ಲೈಕ್ ಬರೋ ಜನಕ್ಕೆ ಇದನ್ನು ತೋರಿಸ್ತಾರೆ. ಸೊ ಅವ್ರಿಗೆ ಇಷ್ಟ ಆಗಿತ್ತು ಅಂತಂದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಪರ್ಚೇಸ್ ಮಾಡ್ಬೋದು. ಈವನ್ ನೀವು ಅಷ್ಟೇ ಶ್ರೀಲಂಕಾಗೆ ಬಂದಾಗ ಇದರಲ್ಲಿ ಯಾವುದಾದ್ರೂ ಒಂದನ್ನು ಟೇಸ್ಟ್ ಮಾಡಿ ಇಷ್ಟ ಆಗಿತ್ತು ಅಂತಂದರೆ ಅದನ್ನು ತಗೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲೇ ಇವ್ರದ್ದು ಮಾರ್ಕೆಟ್ ಇದೆ, ಆಯಿತಾ? ಸೊ ಇಲ್ಲಿಂದನೇ ನೀವು ಪರ್ಚೇಸ್ ಮಾಡ್ಬೋದು. ನಾನಿವಾಗ ಎಲ್ಲನೂ ಮಾಡೋಕ್ಕೋಗಲ್ಲ, ಯಾಕಂತಂದರೆ ಆಲ್ಮೋಸ್ಟ್ ಈ ಬ್ಲ್ಯಾಕ್ ಟೀಗಳನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ಗೋಲ್ಡ್ ಟೀ ಒಂದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿರುತ್ತೆ ಅಂತ. ಓಕೆ. ಸೊ ಈ ಥರ ಫುಲ್ಲು ಬಿಸಿ ಬಿಸಿ ಮಾಡಿ ಎಲ್ಲ ಇದನ್ನು ತಂದು ಕೊಡ್ತಾರೆ ಪಾಪ. ಓಕೆನಾ? ಸೊ
ಇದರಲ್ಲಿ ನಾವು ಜಸ್ಟ್ ಗೋಲ್ಡ್ ಟೀ ಮಾತ್ರ ನೋಡೋಣ. ಫಸ್ಟ್ ಟೈಮು ನಾನು ಗೋಲ್ಡ್ ಟೀನ ಟೇಸ್ಟ್ ಮಾಡ್ತಾ ಇರೋದು. ಬಟ್ ಲೈಕ್ ಚೆನ್ನಾಗಿದೆ. ಅಂದರೆ ನಿಮ್ಗೆ ಯಾವ ಥರ ಫೀಲ್ ಸಿಗುತ್ತೆ ಅಂತಂದರೆ ನಾರ್ಮಲ್ ಗ್ರೀನ್ ಟೀ ಇರುತ್ತಲ್ಲ ಅದೇ ಥರ, ಬಟ್ ಫ್ಲೇವರ್ ಇದೆ ಗೊತ್ತಾ, ಅದು ನಿಮಗೆ ಡಿಫ್ರೆಂಟ್ ಫೀಲ್ ಆಗುತ್ತೆ. ಸೊ ಇದು ನೋಡಿ, ನಾರ್ಮಲಾಗಿ ನಾವು ಟೀ ಸೊಪ್ಪು ನೋಡ್ತೀವಲ್ಲ ಆ ಥರ ಅಲ್ಲ. ಇಲ್ಲಿ ನೋಡಿದ್ರೆ ಮೊಗ್ಗಿದೆ. ಸೊ ನಿಮಗೆ ತೋರಿಸ್ತೀನಿ ಇರಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟೀದು ಮೊಗ್ಗು. ಸೊ ಆ ಮೊಗ್ಗನ್ನ ತೊಗೊಂಡು ಮಾಡೋದು. ಸೊ ಅದಕ್ಕೆ ಇದು ಇಷ್ಟೊಂದು ಎಕ್ಸ್ಪೆನ್ಸಿವ್. ಅವ್ರು ಹೇಳೋ ಪ್ರಕಾರ 50 ಗ್ರಾಮ್ಗೆ 17,000 ಇರುತ್ತೆ ಅಂತಂತಂದರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಇದು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ವೈಟ್ ಟೀ ಗೋಲ್ಡನ್ ಆ್ಯಂಡ್ ದಿಸ್ ಗ್ರೀನ್ ಟೀ. ಇಟ್ಸ್ ನಾರ್ಮಲ್ ಗ್ರೀನ್ ಟೀ, ರೈಟ್? Yes, normal green tea leafy tea. Okay. Oh, flavored. Okay. Yeah. I'll show the flavors also if you want. Oh, even gold and white tea also with flavor? Golden white, we don't have Flavor. Only the taste is this only. natural. Okay. Nice. So ನೋಡಿ ಈ ಥರ ಇದೆ ಇದು, ಓಕೆನಾ? ಸೊ ಇಟ್ಸ್ ಬೇಸಿಕಲಿ ಕಮ್ಸ್ ವಿತ್ ಬರ್ಡ್ಸ್. Buds, yes. ಓಕೆ, ನಾಟ್ ದ ಲೀಫ್. The leaves, it's not with the other leaves, only the main buds, Oh, the top buds. okay. In the same tea. No, there is a different. I will show you. Yeah. We have a two plant Okay. in Sri Lanka. Okay. The second plant, it is maroon color. Okay. The one plant it's green color. Okay. So green, The green color comes with these products. all these products. Okay. So these two, the red color plant. She will explain. ಈ ಏನು ಎಲೆಗಳು ಬರುತ್ತೋ ಅದ್ರ ಮಧ್ಯದಲ್ಲಿ ಈ ಮೊಗ್ಗುಗಳಿರುತ್ತೆ. ಜಸ್ಟ್ ಆ ಮೊಗ್ಗುಗಳನ್ನ ಮಾತ್ರ ತಗೊಂಡು ಮಾಡಿರೋಂಥ ಈ ಗೋಲ್ಡನ್ ಟೀ ಆ್ಯಂಡ್ ವೈಟ್ ಟೀ. ಇವನ್ ನಿಮಗೆ ವೈಟ್ ಟೀನಲ್ಲೂ ತೋರಿಸ್ತೀನಿ ರೀ. ಇಲ್ಲಿ ವೈಟ್ ಟೀನಲ್ಲೂ ಮೊಗ್ಗಿದೆ, ಗೊತ್ತಾಯ್ತಾ ನಿಮಗೆ? ಸೊ ಬೇಕಾದರೆ ನಾನು ಇದನ್ನು ಟೇಸ್ಟ್ ಮಾಡಿ ಆ್ಯಂಡ್ ಒಂದು ಮೊಗ್ಗನ್ನ ತಿಂದು ನೋಡೋಣ ರೀ. ನೈಸ್. ಓ, ಲೈಕ್ ದಿಸ್. Yes. Okay. So you can see, sir, these are the 3 different plants. Yes. This is the white tea. Okay. This is the golden tea. Okay. This is black tea and green tea. Okay. White, golden and black. Black tea and green. Green tea. Okay. So in this is the birds, right? Yes, we take only this part, Okay. and this green tea, black tea come from same plant, but the process different. Okay. Black tea with fermentation, green tea no fermentation. Normally, sir, white tea we have 50 grams, nearly 15,000. Okay. If we buy 50 gram, how many days like we can use? Normally, sir, 50 grams enough for 7-8 months. 7 to 8 Yes, months. because it is reusable. Okay. Nearly 4-5 buds enough for 1 cup. Okay. We can reuse that same peach 3 to 4 times within day. ಓಕೆ. ಸೊ ಇವ್ರು ಹೇಳ್ತಾರದೇನು ಅಂತಂದರೆ, ಈಗೇನು ನಾವೀಗ ಈ ಮೊಗ್ಗುಗಳನ್ನ ನೋಡ್ತಾ ಇದ್ದೀವಲ್ಲ, ಇವೆಲ್ಲವೂ ಕೂಡ ರೀಯೂಸಬಲ್ ಮಾಡೋಂಥದ್ದು. ಅಂದರೆ ಈಗ ಒಂದ್ಸಲ ಟೀಗೆ ಹಾಕಿದ್ಮೇಲೆ ಅಯ್ಯೋ ಮುಗೀತು ಅಂತ ಇಟ್ಬಿಡೋದಲ್ಲ. ಸೊ ಇದನ್ನು ಮತ್ತೆ 4ರಿಂದ 5 ಸಲ ರೀಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು, ಇನ್ ಕೇಸ್ ನಾನು 50 ಗ್ರಾಮ್ ತಗೊಂಡ್ರೆ ಅದನ್ನು ಅಪ್ ಟು 7ರಿಂದ 8 ತಿಂಗಳವರೆಗೂ ಕೂಡ ಯೂಸ್ ಮಾಡ್ಬೋದು ಅಂತ. ಯೋಚನೆ ಮಾಡಿ, ಇವಾಗ 17,000 ರೂಪಾಯಿದು ಒಂದು ಗೋಲ್ಡನ್ ಟೀನ ಅಥವಾ ವೈಟ್ ಟೀನ ತಗೊಂಡ್ವಿ ಅಂತಂದರೆ ಆ ಲೆವೆಲ್ಗೆ ಯೂಸ್ ಮಾಡ್ಕೊಬೋದು ಅಂತ ಗೊತ್ತಾಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯುವರ್ ಗುಡ್ ನೇಮ್? I am ಶಹನಾ ಅಂತ. ಸೊ ಅಂಡ್ ಇವ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಎಸ್, ನಿರೂಶ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಪಾಪ ತನ್ನ ಕೆಲಸನ ಬಿಟ್ಬಿಟ್ಟು ನನಗೋಸ್ಕರ ತೋರ್ಸೋಕ್ಕೆ ಅಂತ ಬಂದಿದ್ದಕ್ಕೆ. ನಿರೂಶ್, ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು, ಬಿಕಾಸ್ ವಿ ಲರ್ನ್ ಎ ಲಾಟ್ ಹಿಯರ್. This is my first time to visit a tea factory, and it is possible by you. Thank you so much. Yes, so ಅಂತೂ ಇಂತೂ ಟೀ ಫ್ಯಾಕ್ಟ್ರಿದು ಒಂದು ರೌಂಡನ್ನ ನೋಡ್ಕೊಂಬಂದ್ರಿ. ಆ್ಯಂಡ್ ನೀವು ಏನು ನೋಡಿದ್ರು ಅದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ಹೆಚ್ಚಾಗಿ ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಎಸ್ಪೆಷಲಿ ಶ್ರೀಲಂಕಾ ಅಂತಂತಂದರೆ ನಾನು ಬೆಳಗ್ಗೆ ವಿಡಿಯೋನ ಶುರು ಮಾಡಬೇಕಾದ್ರೇ ಹೇಳಿದ್ದೆ. ಸೊ ಇದು ಟೀಗೆ ತುಂಬ ಇತಿಹಾಸ ಹೊಂದಿರತಕ್ಕಂಥ ಒಂದು ಕಂಟ್ರಿ. ಆ್ಯಂಡ್ ಸಲಾನ್ ಟೀ ಅಂತ ಏನು ಬರುತ್ತೋ ಅದು ಇಡೀ ಪ್ರಪಂಚದಲ್ಲೇ ತುಂಬ ವೈವಿಧ್ಯತೆ ಹೊಂದಿರತಕ್ಕಂಥ ಒಂದು ಅಚ್ಚರಿ ಮೂಡಿಸ್ತಕ್ಕಂಥ ಒಂದು ಟೀ ಆಗಿರೋದ್ರಿಂದ ಇದರ ಮೇಲೆ ಇಡೀ ವಿಶ್ವದ ಕಣ್ಣಿದೆ. ಸೊ ಅಂಥ ಜಾಗದಲ್ಲಿ ಬಂದು ಆ ಟೀ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದನ್ನು ಕಣ್ತುಂಬ ನೋಡ್ಕೊಂಡ್ವಲ್ಲ, ಅದು ನಮ್ಮ ಲಕ್ ಅಂತ ಹೇಳ್ಕೊಳ್ತಾ
ನಿಮ್ಗೆ ಏನನ್ನಿಸ್ತೋ ಈ ವಿಡಿಯೋ ನೋಡಿ, ಈ ಪ್ರೋಸೆಸ್ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ